ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೆ ಏನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ನಿಭಾಯಿಸ್ತೀರ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೆ ಏನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ನಿಭಾಯಿಸ್ತೀರ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೆ ಏನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ನಿಭಾಯಿಸ್ತೀರ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೆ ಏನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು. ನಮ್ಮ ಜಿಲ್ಲೆಗೆ ತಮಗೆ ಕೊಟ್ಟರೆ ನಿಭಾಯಿಸ್ತೀರ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು.
ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನೀವು ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೇನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನಿಭಾಯಿಸ್ತೀರಾ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನೀವು ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೇನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನಿಭಾಯಿಸ್ತೀರಾ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನೀವು ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಾಂಧಿ ಕುಟುಂಬದ ಜೊತೆ ನೇರವಾಗಿ ನಂಟನ್ನ ಹೊಂದಿರುವಂಥ ಗವಿಯಪ್ಪ ಅವರು ನೋಡಿ, ಮಂತ್ರಿ ರೇಸ್ನಲ್ಲಿ ಇರುವಂಥ ಗವಿಯಪ್ಪ ಅವರು ಹಾಗೂ NT ಶ್ರೀನಿವಾಸ್ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಗವಿಯಪ್ಪಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಗಾಂಧಿ ಕುಟುಂಬದ ಜೊತೆ ನೇರ ನಂಟನ್ನ ಹೊಂದಿರುವಂಥವರು ಗವಿಯಪ್ಪ ಕೂಡ ಒಬ್ಬರು. ಹೊಸಬರಿಗೇನಾದರೂ ಮಣೆ ಹಾಕ್ತಾರೆ ಅಂತ ಬಂದಾಗ ಗವಿಯಪ್ಪ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಹೆಸರು ಇರುವ ಸಾಧ್ಯತೆ ಇದೆಯಂತೆ. HRG ಫ್ಯಾಮಿಲಿಗೂ ಕೂಡ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಾಂಧಿ ಫ್ಯಾಮಿಲಿಗೆ ತೀರ ನಂಟನ್ನು ಇರುವಂಥವ್ರು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನಿಭಾಯಿಸ್ತೀರಾ ಸರ್? ಕೊಟ್ರಿಗಿನ ತಪ್ಪದಾಗಿ ನಾವು ನಿಭಾಯಿಸ್ತೀವಿ, ಎಲ್ಲರನ್ನ ಜೊತೆ ಕಟ್ಕೊಂಡು. ನಮ್ಮ ಜಿಲ್ಲೆಗೆ ಇವಾಗ ತನಕ ಕೊಟ್ಟಿಲ್ಲ. ಹೊಸ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಡೆವಲಪ್ ಆಗಬೇಕಂದ್ರಿಗಿನ ಅವಕಾಶ ಮಾಡಿಕೊಟ್ರಿಗಿನ ಒಳ್ಳೆಯದು ನಮ್ಮ ಜಿಲ್ಲೆಗೆ. ತಮಗೆ ಕೊಟ್ಟರೆ ನೀವು